ಇನ್ನೊಂದು ವಿಚಾರದ ಬಗ್ಗೆ ನಿಮ್ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಜಗ್ಗೇಶ್ ಅವರು ಇವತ್ತು ಬೆಳಗ್ಗೆ ಒಂದು ಪೋಸ್ಟ್ ಹಾಕಿದ್ದಾರೆ. ಅಂದ್ರೆ ಅವ್ರು ಊಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಶಿವಣ್ಣ ಅವರು ಬರ್ತಾರೆ, ಊಟ ಆದ್ಮೇಲೆ ಅವ್ರು ಶಿವಣ್ಣ ಅವ್ರನ್ನ ಮಾತನಾಡ್ಸೋದಕ್ಕೆ ಎದ್ದು ಹೋಗ್ತಾರೆ. ಬಟ್ ಒಂದು ಬ್ಯಾಡ್ ಕಮೆಂಟ್ ಏನ್ ಬಂದಿದೆ ಅಂತ ಹೇಳಿದ್ರೆ, ಊಟ ಬಿಟ್ಬಿಟ್ಟು ಶಿವಣ್ಣ ಅವ್ರನ್ನ ಮಾತನಾಡ್ಸಕ್ ಹೋದ್ರು ಅಂತ ವ್ಯಂಗ್ಯವಾಡಿದ್ದಾರೆ. ಸೊ ಇದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿ, ನಾನು ಹಿಂದೆ ನನ್ನನ್ನ ಬ್ಯಾನ್ ಮಾಡಿದ್ರು, ಅವಾಗ ರಾಜ್ಕುಮಾರ್ ಅವ್ರ ನನ್ನ ಜೊತೆಗೆ ನಿಂತ್ಕೊಂಡ್ರು, ಜೈಮಾಲಾ ಅವ್ರ ನನ್ನ ಜೊತೆಗೆ ನಿಂತ್ಕೊಂಡ್ರು. ಸೊ ನಾವು ಒಂದು ಏನು ನಾನು ಅವ್ರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು, ಅವರ ಮಗ ಅವರು, ನನ್ನ ದೇವರ ಮಗ, ಸೊ ಹಾಗಾಗಿ ಮಾತನಾಡ್ಸೋದಕ್ಕೆ ಹೋದೆ. ಈ ರೀತಿಯಾದಂತಹ ಕೆಟ್ಟ ಕೆಲಸಗಳನ್ನ ಬಿಡಿ ಅಂತ ಹೇಳ್ಬಿಟ್ಟು ತುಂಬಾ ಬೇಸರ ವ್ಯಕ್ತಪಡಿಸಿ ಆ ಕಮೆಂಟ್ ಬಗ್ಗೆ ಮಾತನಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕಮೆಂಟ್ಸ್ ಅನ್ನುವಂಥದ್ದು ಸೂಸೈಡ್ ಹಂತಕ್ಕೆ ಹೋಗಿ ತಲುಪ್ತಾ ಇದೆ. ನೀವೇನು ರಿಯಾಕ್ಟ್ ಮಾಡ್ತೀರಾ ಸರ್? ನೋಡಮ್ಮ, ಕಮೆಂಟ್ಸ್ ಮಾಡೋದಕ್ಕೆ ಕೆಲವು ಏಜೆನ್ಸಿಗಳಿದೆ. ಆ ಏಜೆನ್ಸಿಗಳಿಗೆ ಒಂದು ಫೀಸ್ ಕೊಡ್ತಾರೆ. ಆ ಫೀಸ್ ಕೊಟ್ಟು ನೀನು ಇವ್ರನ್ನ ನೆಗೆಟಿವ್ ಕಮೆಂಟ್ಸ್ ಹಾಕು ಅಂತಂದರೆ ಭಾಳಷ್ಟು ಆಗ್ತಾ ಇರ್ತಾರೆ. ಈ ನೆಗೆಟಿವ್ ಕಮೆಂಟ್ಸ್ ಹಾಕೋದಕ್ಕೆ ಲುಲ್ಲು ಮಾಲಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ನಡೀತಾ ಇದೆ. ಅಲ್ಲಿ ಒಂದು 40 ಜನ ಬರೀ ನೆಗೆಟಿವ್ ಹಾಕೋಕ್ಕೆ ಇದ್ದಾರೆ ಲುಲ್ಲು ಮಾಲಲ್ಲಿ. ಅಲ್ಲೇ ಇದ್ದಾರೆ. ಅವ್ರ ಕೆಲಸ ಇದೇನೆ, ಜಗ್ಗೇಶಿಗೆ ನೆಗೆಟಿವ್ ಹಾಕು, ಮುನಿರತ್ನಗೆ ನೆಗೆಟಿವ್ ಹಾಕು, ಶಿವಣ್ಣನಿಗೆ ನೆಗೆಟಿವ್ ಹಾಕು, ಬರೀ ಇದೆ ಅಲ್ಲಿ ಕೆಲಸ. ಇದಕ್ಕೆ ಅಂತಲೇ ಕೆಲವ್ರು ಇದ್ದಾರೆ, ಮಾಡ್ತಾರೆ ಹೊಟ್ಟೆ ಪಾಡು ಪಾಪ. ಅಟ್ಲೀಸ್ಟ್ ಅವ್ರು ನೆಗೆಟಿವ್ ಹಾಕೋದಕ್ಕೆ ಅವ್ರ ಹೊಟ್ಟೆ ತುಂಬತ್ತೆ. ಹೊಟ್ಟೆ ತುಂಬಲಿ ಬಿಡಿ, ಅದನ್ನ ಯಾಕೆ ನಾವು ಕೆಡಿಸೋದು? ಸರ್, ಗಿಲ್ಲಿ ಬಗ್ಗೆ ಏನೋ ಮಾತನಾಡ್ತಾ ಇದ್ರಿ. ಗಿಲ್ಲಿ ಅವರು ನಮ್ಮ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. JP ಪಾರ್ಕು ಮತ್ತು ಮಲ್ಲತ್ತಳ್ಳಿ 2 ಕಡೆ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಅದು ನಾನು ಸ್ವಾಗತ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಮುನಿರತ್ನ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ ನ್ಯೂಸ್, ಬೆಂಗಳೂರು.